ಕರ್ನಾಟಕದಲ್ಲಿ ಒಂದು ಕೊಲೆ ಪ್ರಕರಣ ಬಿಜೆಪಿ ಶಾಸಕರ ಕೊರಳನ್ನ ಸುತ್ತಕೊಂಡಿದೆ. 2025 ಜುಲೈನಲ್ಲಿ ನಡೆದ ಬಿಕ್ಲು ಶಿವ ರೌಡಿ ಶೀಟರ್ ಆಗಿದ್ದ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ A5 ಆರೋಪಿಯಾಗಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ಬಳಿಕ ಬೇರೆ ದಾರಿನೇ ಇಲ್ಲದೆ ವಿಧಿ ಇಲ್ಲದೆ ಅವರು ಪೊಲೀಸರ ಮುಂದೆ ಶರಣಾಗೋದಕ್ಕೆ ಅಂತ ಬಂದ್ರು. ಆದ್ರೆ ಸಿಐಡಿ ಪೊಲೀಸರು ಅವರನ್ನ ಏರ್ಪೋರ್ಟ್ ನಲ್ಲಿ ತಡೆದು ವಶಕ್ಕೆ ಪಡೆದುಕೊಂಡ್ರು ನಿನ್ನೆ ಸಂಜೆ ವೇಳೆಗೆ. ಆ ನಂತರ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಇವತ್ತು ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಪರ ವಕೀಲರು ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ, ತೊಂದರೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಜಯದೇವ ಹೃದರೋಗ ಆಸ್ಪತ್ರೆಗೆ ಹೋಗಿ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ. ಆ ಡಾಕ್ಯುಮೆಂಟ್ ಸಮೇತವಾಗಿ ಅಂದ್ರೆ ವರದಿ ಏನ್ ಬರುತ್ತೆ ಆ ವರದಿ ಸಮೇತವಾಗಿ ನಾಳೆ ಅವರನ್ನ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ನ್ಯಾಯಾಂಗ ಬಂಧನವೋ ಅಥವಾ ಸಿಐಡಿ ತನಿಖೆನೋ ಅನ್ನೋದು ನಿರ್ಧಾರ ಆಗಲಿದೆ. ಅವರ ತನಿಖೆ ಅಗತ್ಯ ಅನ್ನೋದು ಸಿಐಡಿ ವಾದ ಆಗಿದೆ. ಯಾಕೆಂದ್ರೆ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಅವರು ಅಪರಾಧಿಕ ಸಂಚು ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅನ್ನೋದು ಅವರ ಮೇಲಿರುವ ಗಂಭೀರ ಆರೋಪ. ಅಂದ್ರೆ BNS ಇರ್ಬೋದು ಅಥವಾ ಹಿಂದಿನ CRPC ಇರ್ಬೋದು, ಇದರಲ್ಲಿ ಅಪರಾಧಿಕ ಸಂಚು ಬಹಳ ಮುಖ್ಯ ಆಗತ್ತೆ. ಈ ಅಪರಾಧಿಕ ಸಂಚು ಅಂತಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿನೇ ಮೂಲತಃ ಅಪರಾಧ ಆಗಿದೆ. ಅಂದ್ರೆ ಯಾವುದೇ ಜೊತೆಗೆ ಒಂದು ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಂವಹನವನ್ನ ನಡೆಸಿದ್ರೆ, ಒಂದು ಸಂಚನ್ನ ರೂಪಿಸಿದ್ರೆ, ಮಾತುಕತೆ ಮಾಡಿರೋದು ಇವತ್ತಿನ ಕಾಲಘಟ್ಟದಲ್ಲಿ ಡಿಜಿಟಲ್ ಇರ್ಬೋದು ಅಥವಾ ವಾಟ್ಸ್ಆಪ್ ಯಾವುದ್ರ ಮುಖಾಂತರವಾಗಿಯೂ ಒಂದು ಚರ್ಚೆಯನ್ನ ನಡೆಸಿ ಗುಂಪು ಕಟ್ಕೊಂಡು ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಅದರ ಬಗ್ಗೆ ಮಾತಾಡಿದ್ರೆ ಅದೊಂದು ಅಪರಾಧಿಕ ಸಂಚಾಗತ್ತೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಆಗತ್ತೆ. ಈಗ ಭೈರತಿ ಬಸವರಾಜ್ ಮುಂದೆ ಇರೋದು ಕೂಡ ಅದೇ ಆರೋಪ. ಅವರ ಮೇಲೆ ದೋಷಾರೋಪಣೆ ಪಟ್ಟಿ ಸಲ್ಲಿಸೋ ಸಂದರ್ಭದಲ್ಲಿ ಅವರ ಮೇಲೆ ಈ ಆರೋಪವನ್ನ ಹೊರಿಸಲಾಗಿದೆ. ಇಂದಿರಾ ಗಾಂಧಿ ಹತ್ಯೆ ಪ್ರಕರಣದಲ್ಲಿ ಸಜ್ಜನ್ ಸಿಂಗ್ ವಿರುದ್ಧ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಹಲವಾರು ವಿಚಾರಗಳನ್ನ ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದೆ. ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರಮುಖವಾಗಿ ಅಪರಾಧಕ್ಕೆ ಸಂಚನ್ನ ರೂಪಿಸೋದೇ ದೊಡ್ಡ ಅದರಲ್ಲಿದೆ. ಮತ್ತು ಅಪರಾಧಕ್ಕೆ ಸಂಚು ರೂಪಿಸಿರೋದು ಇಬ್ಬರ ಮಾತುಕತೆಯಲ್ಲಿ ಸ್ಪಷ್ಟ ಆಗ್ಬಿಡತ್ತೆ. ಸಂಚನ ರೂಪಿಸಿರೋದು ಗೊತ್ತಾದ್ರೆ ಸಾಕು, ಅಪರಾಧ ಆಗತ್ತೆ ಅಂತ ಹೇಳಿದೆ. ಆ ಕಾರಣಕ್ಕಾಗಿ ಇಲ್ಲಿ ಈ ಸಂಚು ರೂಪಿಸಿದ್ದು ಏನಾದ್ರೂ ಸಾಬೀತುಪಡಿಸೋ ಹಾಗಿದ್ರೆ ಅದು ಖಂಡಿತವಾಗಿಯೂ ಅಪರಾಧಿಕ ಸಂಚು, ಕ್ರಿಮಿನಲ್ ಕಾನ್ಸ್ಪಿರಸಿ ಆಗತ್ತೆ. ಸುಪ್ರೀಂ ಕೋರ್ಟ್ ಈ ಭೈರತಿ ಬಸವರಾಜ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡುವ ಸಂದರ್ಭದಲ್ಲೂ ಹೇಳಿರೋ ಮಾತೇನು ಅಂತಂದ್ರೆ, ಈ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಅಂತ ವ್ಯಕ್ತಿ ಏನಿದ್ದಾನೆ, ಆತನ ಜೊತೆ ನನ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಆತನ ಜೊತೆ ಮಾತುಕತೆನೇ ಇಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ರು. ಆದ್ರೆ ಸಿಐಡಿ ಕಲೆ ಹಾಕಿರುವಂತ ಮಾಹಿತಿಗಳು, ಅದು ಫೋನ್ ಕಾಲ್ ಇರ್ಬೋದು ಅಥವಾ ಬೇರೆ ಬೇರೆ ಫೋಟೋಸ್ ಇರ್ಬೋದು, ಅದೆಲ್ಲದರ ಅನ್ವಯ ಭೈರತಿ ಬಸವರಾಜ್ ಮತ್ತೆನೆ ಈ ಜಗದೀಶ್ ನಡುವೆ ಸಂಬಂಧ ಇತ್ತು, ನಿರಂತರವಾಗಿ ಅವರಿಬ್ರು ಕೂಡ ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ಸಾಬೀತುಪಡಿಸುವ ಅನೇಕ ದಾಖಲೆಗಳು ಸಿಐಡಿಯಲ್ಲಿ ಇದೆ. ಆ ಕಾರಣಕ್ಕಾಗಿನೇ ನಿಮ್ಮ ಈ ವಾದವನ್ನ ಒಪ್ಪೋದಕ್ಕೆ ಆಗೋದಿಲ್ಲ ಅಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಕೂಡ ತಿರಸ್ಕಾರ ಮಾಡಿರೋದು. ಹಾಗಾಗಿ ಅವರು ಮೊದಲಿಂದಲೇ ಸುಳ್ಳು ಹೇಳ್ಕೊಂಡು ಬಂದು ಲಾಕ್ ಆಗಿದ್ದಾರೆ. ಭೈರತಿ ಬಸವರಾಜ್ ಅವರು ಮೊದಲಿಗೆ ಅವ್ರು ಹೇಳಿದ್ದೇನು ಅಂತಂದ್ರೆ, ಈ ಬಿಕ್ಲು ಶಿವ ಅನ್ನೋ ವ್ಯಕ್ತಿ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅಂತ. ಜಮೀನು ವ್ಯಾಜ್ಯದಲ್ಲಿ ಮೊದ್ಲಿಂದಲೂ ಅವರ ನಡುವೆ ರೈವಲ್ರಿ ಇತ್ತು. ಅವರ ಜಮೀನನ್ನ ಇವನ ಹೆಸರಿಗೆ ಮಾಡಿದ್ದಾರೆ, ಬೇನಾಮಿ, ಈ ತರದೆಲ್ಲ ವಿಚಾರಗಳಿತ್ತು. ಮತ್ತು ಮೊದಲಿಗೆ ಬಿಕ್ಲು ಶಿವ ಹತ್ಯೆ ಆದಂತ ಸಂದರ್ಭದಲ್ಲಿ ಅಲ್ಸೂರು ಬಳಿ ಇರುವಂತ ಆತನ ಮನೆಯಲ್ಲಿ ಸಂಜೆ ವೇಳೆಗೆ ಆತ ಗನ್ಮ್ಯಾನ್ ಕೂಡ ಇದ್ದ. ಆ ಗನ್ಮ್ಯಾನ್ ಜೊತೆಗೇನೆ ಹೊರಗಡೆ ಬಂದು ಕಾರ್ ಡ್ರೈವರ್ ಜೊತೆ ಮಾತುಕತೆ ನಡೆಸಿದಂತ ಸಂದರ್ಭದಲ್ಲಿ ಕಾರು ಮತ್ತು ಬೈಕ್ ನಲ್ಲಿ ಬಂದಂತ ಇದೇ ಜಗದೀಶ್ ಕೊಟ್ಟಿದ್ದ ಆ ವ್ಯಕ್ತಿಗಳು ಬಂದು ಆತನನ್ನ ಹೊಡೆದಾಕ್ ಹೋಗಿದ್ರು. ಈ ಸಂದರ್ಭದಲ್ಲಿ ಆತ ಅಂದ್ರೆ ಅತ್ಯಂತ ಘೋರವಾಗಿ ಆತನನ್ನ ಹತ್ಯೆ ಮಾಡಲಾಗಿತ್ತು. ಆತನ ತಾಯಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಹೇಳಿದ್ರು. ಹಾಗಾಗಿ FIR ಅಲ್ಲಿ ಹೆಸರು ದಾಖಲಾಗಿತ್ತು. ಆ ನಂತರ ಇದೇ ಬಿಕ್ಲು ಶಿವ ತಾಯಿ ಉಲ್ಟಾ ಹೊಡೆದಿದ್ರು, ಇಲ್ಲ ನಾನು ಶಾಸಕರ ಹೆಸರನ್ನ ಹೇಳಿಲ್ಲ ಅಂತ. ಆದ್ರೆ ಆಳಕ್ಕಿಳಿದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಸಿಐಡಿ ಈ ಜಗದೀಶ್ ಮತ್ತು ಭೈರತಿ ಬಸವರಾಜ್ ನಡುವೆ ನೇರ ಸಂಪರ್ಕ ಇರೋದು ಮತ್ತು ಅದು ಹತ್ಯೆಗೆ ಸಂಬಂಧಪಟ್ಟಿರೋದನ್ನ ಪತ್ತೆ ಹಚ್ಚಿತ್ತು. ಹಾಗಾಗಿನೇ 18 ಮಂದಿಯ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲಿ 5ನೇ ಆರೋಪಿಯಾಗಿ ಭೈರತಿ ಬಸವರಾಜ್ ಇದ್ದಾರೆ. ಸದ್ಯಕ್ಕೆ ಅವರ ಶಾಸಕ ಸ್ಥಾನ ಯಾವುದೇ ರೀತಿಯಲ್ಲಿ ಅಬಾಧಿತ, ಏನು ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರೀಗ ಆರೋಪಿ ಅಷ್ಟೇ, ಇನ್ನು ಇದರ ತನಿಖೆ ಆಗ್ಬೇಕಿದೆ. ತನಿಖೆ ಆ ನಂತರದಲ್ಲಿ ಅವರ ಪಾತ್ರವನ್ನ ಸಾಬೀತು ಮಾಡ್ಬೇಕಾಗತ್ತೆ. ಆ ನಂತರ ಸಾಕ್ಷಿಗಳ ವಿಚಾರಣೆ ಆಗ್ಬೇಕು. ಆ ನಂತರ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಬೇಕು. ಆ ಸಂದರ್ಭದಲ್ಲಿ ಏನಾದ್ರೂ 2 ವರ್ಷಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ಆದ್ರೆ ಮಾತ್ರ ಅವರ ಶಾಸಕ ಸ್ಥಾನ ರದ್ದಾಗತ್ತೆ. ಆದ್ರೆ ಅನೇಕ ಜನಪ್ರತಿನಿಧಿಗಳು, ಅದು ಕುಲ್ದೀಪ್ ಸೆಂಗಾರಿಂದ ಹಿಡಿದು ಇಲ್ಲಿನ ಕಾಂಗ್ರೆಸ್ ಶಾಸಕರಾಗಿರುವ ವಿನಯ್ ಕುಲಕರ್ಣಿ ಇರ್ಬೋದು, ಈಗ ಭೈರತಿ ಬಸವರಾಜ್, ಈ ತರ ರೌಡಿ ಶೀಟರ್ಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವಿನಾಭಾವ ನಂಟು, ಅವರಿಲ್ಲದೆ ಇವರಿಲ್ಲ ಅನ್ನೋ ರೀತಿಯಲ್ಲಿದೆ.
ಇಂಥ ಸಂದರ್ಭದಲ್ಲಿ ಅನೇಕ ಅಪರೂಪದ ಸಂದರ್ಭದಲ್ಲಿ ಮಾತ್ರ ರಾಜಕಾರಣಿಗಳು ಸಿಕ್ಬೀಳ್ತಾರೆ. ಅಂತಹ ಅಪರೂಪದ ಪ್ರಕರಣ ಬಿಕ್ಲು ಶಿವ ಕೊಲೆ ಪ್ರಕರಣ ಆಗಿದೆ. ಇವತ್ತು ಬಿಜೆಪಿ ಅನೇಕ ನಾಯಕರು, ಅದು ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಶೋಕ್ ಅವರಂತೂ ನೇರವಾಗಿ ಇದು ಆಡಳಿತ ಪಕ್ಷ ಬೇಕಂತಲೇ ಮಾಡಿರುವ, ಬೇಕಂತಲೇ ಹೆಣೆದಿರುವ ಒಂದು ಗೂಡಿದು ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಟ್ರ್ಯಾಪ್ ಮಾಡಲಾಗಿದೆ ಭೈರತಿ ಬಸವರಾಜ್ ಅವರನ್ನ ರಾಜಕೀಯ ಕಾರಣಕ್ಕಾಗಿ ಅಂತ. ಅವ್ರ ಮನೆ ನಾನೇ ಭೇಟಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ಮಾತನಾಡ್ತಿದ್ದ ಸಂದರ್ಭದಲ್ಲಿ ಅವ್ರು ಕಾನೂನು ಹೋರಾಟ ಮಾಡ್ತಿದ್ದಾರೆ, ಅವ್ರ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಪ್ರಕರಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಈಗ ಸಿಐಡಿ ತನಿಖೆ ನಡೆಸಬೇಕು. ಅವರ ಕಸ್ಟಡಿಗೆ ತಗೋತಾರ, ಕಸ್ಟಡಿಗೆ ತಗೊಳ್ಳೋದು ಈ ಹಂತದಲ್ಲಿ ಅತ್ಯಂತ ಮುಖ್ಯ ಆಗಿರೋದ್ರಿಂದ ಕೋರ್ಟ್ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಬಹುದು. ಆದ್ರೆ ಅವರ ಮೆಡಿಕಲ್ ರಿಪೋರ್ಟ್ ನ ಆಧಾರದಲ್ಲಿ ಆ ತೀರ್ಮಾನ ಆಗತ್ತೆ. ಒಂದ್ ವೇಳೆ ಏನಾದ್ರೂ ಅವರಿಗೆ ಸ್ವಲ್ಪ ಮೆಡಿಕಲ್ ಅಸಿಸ್ಟೆನ್ಸ್ ಅಗತ್ಯ ಇತ್ತು ಅಂತಂದ್ರೆ ನ್ಯಾಯಾಂಗ ಬಂಧನಕ್ಕೂ ಸದ್ಯಕ್ಕೆ ಒಪ್ಪಿಸಬಹುದು. ಆದ್ರೆ ಹಾಗೆ ಒಪ್ಪಿಸಿದ್ದೆ ಆದ್ರೆ ತನಿಖೆಯನ್ನು ನಡೆಸೋದಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಕಾದ್ ನೋಡ್ಬೇಕು ನಾಳೆ ನ್ಯಾಯಾಲಯ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ.